After geography master turns, maths teacher turns. Now he takes his chair. ಅವನೊಂದು ಸ್ಥಾನದಲ್ಲಿ ಕೂತ್ಕೋತಾನೆ. ಹಾಟ್ ಸೀಟು, ಕೌನ್ ಮನೆಗೆ ಕರೋಡ್ಪತಿ ಥರ, ಕನ್ನಡದ ಕೋಟ್ಯಾಧಿಪತಿ ಥರ. ವಾಸರ್ ಕಾಪ್ ಬಿಕಮ್ಸ್ ನರ್ವಸ್. ಓ ಮೂರುವೇ ನಾನು ಅಂದ್ಕೊಂಡಾಗ ನಾನು ತಪ್ಪು ಹೇಳಿದ್ರು ಸರಿ ಆಯ್ತವೆ ಅಂದ್ಬಿಟ್ಟು ಈ ಡಿಸೈಡೆಡ್ ಬಿ ಕೇರ್ಫುಲ್ ವೈಲ್ ಆನ್ಸರಿಂಗ್ ದ ಕ್ವೆಶನ್ಸ್. ನೆಕ್ಸ್ಟ್ ಲಾಸ್ಟ್ ಮಾತ್ರ ಅವ್ರ ಕ್ವಶನ್ ಕೇಳುವಾಗಲೇ ಹುಷಾರಾಗಿರಬೇಕು ಅಂತ ತಿಳ್ಕೊತ. ಇಸ್ ಇಟ್ ಕ್ಯೂರಿಯಾಸಿಟಿ? ವಾಸರ್ ಕಾಪ್ಸ್ ರಿವೀಲ್ಸ್ ದಟ್ ದೇ ಯೂಸ್ ಟು ಮ್ಯಾಥ್ಸ್ ಟೀಚರ್ಗೂ ಹೇಳ್ತಾನೆ ಅದೇ ಥರ. ನಾವು ನಿಮ್ಗೆ ಏನಂತ ಕರಿತಾ ಇದ್ದು ಗೊತ್ತಾ? ಓಲ್ಡ್ ಸ್ಟಾಕ್ ಇನ್ ದ ಮಡ್. ಇಂತೆಲ್ಲ ಮಣ್ಣು ತುಂಬ್ಕೊಂಡಿರೋನು ಅಂತ, ಮಣ್ಣಿನ ಗುಡ್ಡೆ ಅಂತ ಹೇಳ್ತಾನೆ. ಆದರೂ ಮ್ಯಾಥಮೆಟಿಕ್ಸ್ ಟೀಚರ್ ಕಾನ್ಫಿಡೆಂಟ್, ಅವನೇ ಲೀಡರ್ ಅಲ್ಲ, ಹೇಳ್ತಾನೆ. ಮ್ಯಾಥ್ಸ್ ಮಾಸ್ಟರ್ ಆಫರ್ ಟು ಆಸ್ ವಾಷರ್ ಕಾಫ್ 2 questions ಕೇಳಿ. ಆಲ್ ಆಫ್ ದೆಮ್ ಆರ್ ಆಸ್ಕ್ 1 questions, ಬಟ್ ಐ ಯೂಸ್ ಟು ಆಸ್ಕ್ 2 questions ಟು ಯು. 2 questions ಕೇಳ್ತೀನಿ. ಔಟ್ ಆಫ್ ವಿಚ್ 1 question ಈಸ್ ಈಸಿಯರ್, ಅನದರ್ 1 ಈಸ್ ಡಿಫಿಕಲ್ಟ್ ಅಂತ. ವಾಷರ್ ಕಾಪ್ಸ್ ಈಸಿ ಆಯ್ತು. ಇನ್ನು ಕ್ವಶನ್ಸ್ ಜಾಸ್ತಿ ಆದಷ್ಟು ಸಾಧ್ಯತೆ ಜಾಸ್ತಿ ಇದೆ, ಬಾಲ್ಗಳು ಜಾಸ್ತಿ ಆದಷ್ಟು ರನ್ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಥರ ಲಾಸ್ಟ್ ಬಾಲ್ ಇದ್ದಾಗ ಒಂದು ವೈಡ್ ಬಾಲ್ ಹಾಕ್ಬಿಟ್ರು, ಗ್ರೇಸ್ ಬಾಲ್ ಬಂದ್ಬಿಡ್ತು ಅನ್ನಂಗೆ. ಈಗ ಏನಾಯಿತು ಹೇಳ್ತಾನೆ. ನಾನು ಫಸ್ಟ್ ಈಸಿ ಕ್ವಶನ್ ಕೇಳ್ತೀನಿ, ಸೆಕೆಂಡ್ಲಿ ಟಫ್ ಕ್ವಶನ್ ಕೇಳ್ತೀನಿ. ದ ಈಸಿ ಕ್ವಶನ್ ವಾಸ್ ಲೈಕ್ ದೀಸ್. ಈ ಎಕ್ಸ್ಪ್ಲೈನ್ ಇಸ್ ಕ್ವಶನ್. ಈಸಿ ಕ್ವಶನ್ಸ್ ಈ ರೀತಿ ಇದೆ ಅಂತ ಹೇಳ್ತಾನೆ. ಕ್ವಶನ್ ಈಸಿ ಕ್ವಶನ್ ಅಂದ್ಬಿಟ್ಟಿದ್ದೀನಿ ಹೇಳ್ತಾನೆ, ನೋಡ್ಕೊಳ್ಳಿ. ಇಫ್ ವಿ ರೆಪ್ರೆಸೆಂಟ್, ನಾವು ಅಂದ್ಕೊಳ್ಳೋದಾದರೆ ದ ಸ್ಪೀಡ್ ಆಫ್ ಲೈಟ್ ಬೈ ಎಕ್ಸ್, ಸ್ಪೀಡ್ ಆಫ್ ಲೈಟನ್ನು ಎಕ್ಸ್ ಅಂದ್ಕೊಳ್ಳೋದಾದರೆ, ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ದ ಸ್ಟಾರ್ ನಕ್ಷತ್ರ, ಸೀರಿಯಸ್ ನಕ್ಷತ್ರದಿಂದ ಬಂದಂಥ ಡಿಸ್ಟೆನ್ಸು, ಅದನ್ನು ಸೀರಿಯಸ್ ನಕ್ಷತ್ರ ಟು ಸನ್ ವರ್ಗಿನ ಡಿಸ್ಟೆನ್ಸನ್ನು ವೈ ಅಂದ್ಕೊಂಡ್ರೆ, ವಾಟ್ ಈಸ್ ದ ಸರ್ಕಂಫರೆನ್ಸ್ ಸುತ್ತಳತೆ ಆಫ್ ದ 109 ಸೈಡೆಡ್, 109 ಸೈಡ್ ಇರುವ ರೆಗ್ಯುಲರ್ ಪಾಲಿಹೆಡ್ರಾನ್ ಶೇಪ್ನ ಅಳತೆ ಎಷ್ಟು ಅಂತ ಕೇಳ್ತಾನೆ. ಕ್ವಶನ್ ಅರ್ಥವಾಯ್ತಾ ನಿಮಗೆ? ಬಟ್ ಅವನೇನಂತ ಹೇಳಿದ್ದಾನೆ? ಈಸಿ ಕ್ವಶನ್ ಅಂತ ಹೇಳ್ದ. ವಾಷರ್ ಕಾಪ್ಗೆ ಇನ್ನೂ ಖುಷಿಯಾಗೋಯ್ತು, ಕೇಳುವಾಗಲೇ ಟಫ್ ಆಗಿರೋ ಕ್ವಶನ್ ಕೇಳೋನೆ, ಇದಕ್ಕೆ ಹೇಗಿದ್ರೂ ನನಗೆ ಗೊತ್ತಿಲ್ಲ. ಕ್ವಶನ್ ಈ ರೀತಿ ಇದೆ ನೋಡಿ. ಇಫ್ ವಿ ರೆಪ್ರೆಸೆಂಟ್ ದ ಸ್ಪೀಡ್ ಆಫ್ ಲೈಟ್ ಬೈ ಎಕ್ಸ್ ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ದ ಸ್ಟಾರ್ ಸೀರಿಯಸ್ ಫ್ರಮ್ ದ ಸನ್ ಬೈ ವೈ, ಇದನ್ನೆಲ್ಲ ಬರಿಬೇಕಲ್ಲಿ. ವಾಟ್ ಈಸ್ ದ ಸರ್ಕಂಫರೆನ್ಸ್ ಆಫ್ 109 sided regular polyhedron whose surface are coincides with that of hip pocket of, ಆ ಸರ್ಕಂಫರೆನ್ಸ್ ಇದೆ, ಈ ಪಾಕೆಟ್ ಇದೆಯಲ್ಲ, ಸ್ಟೇಟ್ ರೈಲ್ವೆ ಎಂಪ್ಲಾಯ್ನ ಪಾಕೆಟ್ಲಿರ್ತಕ್ಕಂಥ ಸೈಜ್, ಹೂಸ್ ವೈಫ್, ಅವನ ಹೆಂಡತಿ, ಆ್ಯಸ್ ಬೀನ್ ಡಿಸೀವಿಂಗ್, ಮೋಸ ಮಾಡ್ತಿರ್ತಾಳೆ, ಫಾರ್ 2 years, 2 ವರ್ಷದಿಂದಲೂ ಅವನ ಹೆಂಡತಿ ಮೋಸ ಮಾಡ್ತಾ ಇರ್ತಾಳೆ. ಎಲ್ಲೆಲ್ಗೋ ಲಿಂಕು. ಆ್ಯಂಡ್ 11 months, 2 years and 11 months, 2 years 2 ವರ್ಷ 11 ತಿಂಗಳಿಂದಲೂ ವಿತ್ ರೆಜಿಮೆಂಟಲ್ ಸರ್ಜೆಂಟ್, ಒಬ್ಬ ಸೋಲ್ಜರ್ ಜೊತೆ ಸೇರ್ಕೊಂಡು ಮೋಸ ಮಾಡ್ತಾ ಇರ್ತಾಳೆ. ಅವನ ಹೆಸರು ಮೇಜರ್ ಉಸಾಸ್. ನೋಡಿ ಏನೇನೋ ಆನ್ಸರ್ ಹೇಳ್ಬಿಟ್ರು. ಎಕ್ಸ್ ಡಿಸ್ಟೆನ್ಸು, ವೈದು ಸನ್ ಸರ್ಕಂಫರೆನ್ಸು, ಪಾಲಿಹೆಡ್ರಾನ್ ಸರ್ಕಂಫರೆನ್ಸು, ರೈಲ್ವೆ ಎಂಪ್ಲಾಯಿ, ಅವನ ಪಾಕೆಟ್ ಸೈಜು, ಅವನ ಹೆಂಡತಿ ಬಗ್ಗೆ, ಎಷ್ಟು ವರ್ಷದಿಂದ ಮೋಸ ಮಾಡ್ತಿದ್ದಾನೆ, ಯಾರ ಜೊತೆ? ಸರ್ಜೆಂಟ್ ಜೊತೆ. ಏನೇನೋ ಹೇಳ್ಬಿಟ್ಟ ಕ್ವಶನ್ನ. ಹೇಳ್ತಾನೆ ದಿಸ್ ಈಸ್ ದ ಈಸಿಯೆಸ್ಟ್ ಕ್ವೆಶನ್ ಅಂತ. ಈಗ ಏನಾಯಿತು? ವಾಷರ್ ಕಾನ್ಫಿಡೆಂಟ್ ಈ ಕ್ವಶನ್ ಕೇಳಿದ ತಕ್ಷಣ ಪ್ರಿನ್ಸಿಪಾಲ್, ಸ್ಟಾಫ್ ಎಲ್ಲರಿಗೇನಾಯಿತು? ಸರ್ಪ್ರೈಸ್. ಅಯ್ಯೋಯ್ಯೋ, ನಾವೆಲ್ಲ ಅಲ್ಲಿಂದ ರನ್ ನೋಡ್ಕೊಂಬಂದಿದ್ದು, ಲಾಸ್ಟ್ ಬಾಲ್ಗೆ 1 run ಇತ್ತು, ಇದು ಡಕ್ ಔಟ್ ಆಗೋಯ್ತಲ್ಲ ಅಂತ. ಏನು ನಡೀತಾ ಇದೆ ಗೊತ್ತಾಗ್ತಾನೆ ಇಲ್ಲ, ಸಡನ್ನಾಗಿ ಕನ್ಫ್ಯೂಸ್ ಆಯಿತು. ಈಗ ಹೇಳ್ತಾನೆ ಆಲ್ ಆರ್ ಅಪ್ಸೆಟ್, ಶಾಕ್ಡ್, ಬಿಕಾಸ್ ದೇ ಥಿಂಕ್ ದಟ್ ವಾಷರ್ ಕಾಪ್ ಕೆನಾಟ್ ಗೆಟ್ ದ ಆನ್ಸರ್ ಸಚ್ ಕ್ವೆಶನ್ಸ್. ಅವ್ನು ನ್ಯಾಚುರಲಿ ವಾಷರ್ ಕಾಪ್ ಈ ಕ್ವಶನ್ಸ್ ಆನ್ಸರ್ ಗೊತ್ತಾಗಲ್ಲ. ಈಗ ಏನಾಗ್ತಾನೆ? ಶ್ಯೂರ್ಲಿ ಫೇಲ್ ಆಗಿ ಆಯ್ತಾನೆ. ನಾವು ರೀಫಂಡ್ ಕೊಡಲೇಬೇಕಾಗುತ್ತೆ. ಮುಂದೆ ಆಗೋ ಪರಿಣಾಮನೆಲ್ಲ ಯೋಚನೆ ಮಾಡ್ಕೋತಾರೆ. ಸ್ಕೂಲ್ ಫೀಸ್ ಕೊಡಬೇಕಾಗುತ್ತೆ. ವಾಷರ್ ಕಾಪ್ಸ್ ಆಸ್ಕ್ ದ ಮ್ಯಾಥ್ಸ್ ಟೀಚರ್ ರಿಪೀಟ್ ದ ಕ್ವೆಶ್ಚನ್. ವಾಷರ್ ಕಾಪ್ಗೆ ಇನ್ನೂ ಸ್ವಲ್ಪ ಕ್ಯೂರಿಯಾಸಿಟಿ ಆಯಿತು.
ಹೇಗಿದ್ರು ಈ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದ್ಬಿಟ್ಟು ಇನ್ನೊಂದ್ಸರಿ ಕ್ವಶನ್ ರಿಪೀಟ್ ಮಾಡಿ ಅಂತ ಹಾಗೆ ಹೇಳ್ತಾನೆ. ಕ್ವಶನ್ ಬಟ್ ರಿಪೀಸ್ ಟು ಡೂ ಸೋ. ಇನ್ನೊಂದ್ಸರಿ ಕ್ವಶನ್ ನಾನು ಹೇಳಲ್ಲ ಅಂತ. ಇನ್ನೊಂದ್ಸರಿ ಕ್ವಶನ್ ಹೇಳ್ಬಿಟ್ರೆ ನೀ ಆನ್ಸರ್ ಹೇಳ್ಬಿಡ್ತೀನಿ ನಾನು ಹೇಳಲ್ಲ ಅಂತಾನೆ. ಇದ್ರಲ್ಲೊಂದು ಟ್ರಿಕ್ ಇದೆ. ಆಗ ಅವನೇನು ಹೇಳ್ತಾರೆ, ವಾಸ್ಟರ್ಕಾಪ್ ಕ್ವಿಕ್ಲಿ ಅಗ್ರೀಸ್ ಈ ನೋಸ್ ದ ಆನ್ಸರ್. ನನಗೆ ಆನ್ಸರ್ ಗೊತ್ತಿದೆ ಅಂತಂದ್ಬಿಟ್ಟು ಅವನು ಒಂದು ಆನ್ಸರನ್ನು ಹೇಳ್ತಾನೆ. ಯಾರು? ವಾಸ್ಟರ್ಕಾಪ್ಸ್. ಇನ್ನು ಕ್ವಿಕ್ಕಾಗಿ ಹೇಳ್ತಾನೆ. ಯಾರು? ವಾಸ್ಟರ್ಕಾಪ್ಸ್ ಹೇಳ್ತಾನೆ 2629 ಲೀಟರ್ಸ್ ಅಂತ ಹೇಳ್ತಾನೆ. ಏನೋ ಒಂದು ಬಾಯಿ ಬಂತು ಹೇಳ್ದ. ಹೀಗಿದ್ದಾಗ ಮ್ಯಾಥ್ಸ್ ಟೀಚರ್ ಏನಂತಾನೆ, ನಿಮ್ಮ ಪ್ರಕಾರ ಏನು ಕರೆಕ್ಟ್ ಆನ್ಸರ್ ಅಂತಾನೆ ಅಂತ. ಬಟ್ ಹೇಳ್ತಾನೆ ಯುವರ್ ಆನ್ಸರ್ ಇಸ್ ರಾಂಗ್ ಅಂತಾನೆ. ಈವನ್ ಮೋರ್ ಶಾಕ್ ಆಯಿತು ಅವ್ರಿಗೆ. ಹೆಂಗೂ ಹೇಳಿರೋದನ್ನ ಸರಿ ಅನ್ನೋಕ್ಕಾಗ್ತಿರ್ಲಿಲ್ವಾ, ಇಲ್ಲೂ ಮತ್ತೆ ಡಬಲ್ ಟೆನ್ಷನ್ ಆಯಿತು. ಹಾಗೆ ಹೇಳ್ತಾನೆ, ಸೊ ಯುವರ್ ಆನ್ಸರ್ ಇಸ್ ರಾಂಗ್, ಇಟ್ ಈಸ್ ನಾಟ್ 2629 ಬಟ್ ಇಟ್ 28 ಅಂತ. 28 ಹೇಳಿದ್ರೆ ನಿನ್ನ ಆನ್ಸರ್ ಸರಿ ಆಗ್ತಿತ್ತು ಅಂತ. ಸುಮ್ಮನೆ ಎಗೇನ್ ಸೀನ್ ಇನ್ ಅ ವೆರಿ ಕ್ರುಷಿಯಲ್ ಕಂಡೀಷನ್. ಆಗ ನೋಡಿ ನೆಕ್ಸ್ಟ್ ಏನಾಗುತ್ತೆ, ಮಾಸ್ಟರ್ ಡಿಕ್ಲೇರ್ಸ್ ದಟ್ ಆನ್ಸರ್ ಇಸ್ ರಾಂಗ್ ಆ್ಯಂಡ್ ಆಸ್ಕ್ ದ ಪ್ರಿನ್ಸಿಪಾಲ್ ಟು ಮಾರ್ಕ್ ಇಸ್ ಗ್ರೇಡ್ ಆ್ಯಸ್ ಫೇಲ್. ಪ್ರಿನ್ಸಿಪಾಲ್ಗೆ ಹೇಳ್ತಾನೆ, ಪ್ರತಿ ಮಾರ್ಕ್ಸ್ ಕಾರ್ಡ್ಗೂ ಗ್ರೇಡ್ ಹಾಕೋತಾ ಇದ್ರಲ್ಲ, ಮ್ಯಾಥಮೆಟಿಕ್ಸ್ಗೆ ಫೇಲ್ ಅಂತ ಹಾಕೊಳ್ಳಿ ಸಾರ್ ಅಂತಾನೆ. ಪ್ರಿನ್ಸಿಪಾಲ್ ಶಾಕ್. ಬೇರೆಯವ್ರಿಗೂ ಶಾಕ್ ಆಯಿತು. ಪ್ರಿನ್ಸಿಪಾಲ್ ಇಸ್ ಥಂಡರ್ ಸ್ಟ್ರಾಕ್. ಗರ ಬಡ್ದವ್ರಂಗೆ ನಿಂತುಬಿಟ್ರು. ಮ್ಯಾಥ್ಸ್ ಮಾಸ್ಟರ್ ಬೇಕ್ಸ್ ಪಾರ್ಡನ್. ಸಾರಿ ಸರ್, ನಾನು ಈ ಸಿಚುಯೇಷನಿಂದ ನಾನು ನಿಮ್ಮನ್ನ ಪಾರ್ ಮಾಡೋಕ್ಕಾಗಲಿಲ್ಲ, ನಾನು ಫೇಲ್ಯೂರ್ ಆಗಿಬಿಟ್ಟೆ. ಯಾರು ಹೇಳ್ತಾ ಇರೋದು? ಮ್ಯಾಥಮೆಟಿಕ್ಸ್ ಟೀಚರ್. ಆಮೇಲೆ ಹೇಳ್ತಾನೆ, ಆ್ಯಂಡ್ ದೆನ್ ವಾಸ್ಟರ್ಕಾಪ್ಸ್ ಸೊ ಫೆಲ್ಟ್ ರಿಲೀವ್ಡ್. ಅವನು ಟೆನ್ಷನ್ ಇದ್ದಿದ್ದು ಹೋಯ್ತು. ಅವನ ಮನೆಗೆ ಕರಡಪತಿ ಲಾಸ್ಟ್ ಕ್ವಶನ್ಗೆ ಎಲ್ಲೋ ಕ್ಲೂ ಸಿಕ್ದಂಗೆ ಆಗ್ಬಿಡ್ತು. ಈಗ ವಾಸ್ಟರ್ಕಾಪ್ಸ್ ಹೇಳ್ತಾನೆ, ಸೊ ಯು ಆರ್ ರೈಟ್ ಟು ಕ್ಲೈಮ್ ರೀಫಂಡ್. ನಿನ್ನ ರೀಫಂಡ್ನ ಕ್ಲೈಮ್ ಮಾಡೋಕ್ಕೆ ನೀನು ಅರ್ಹತೆ ಪಡ್ಕೊಂಡಿದ್ಯಾ? ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಹೌ ಮಚ್ ವಿ ನೀಡ್ ಟು ಪೇ ಯು. ನಾನು ನಿನಗೆ ಎಷ್ಟು ಹಣವನ್ನು ರೀಫಂಡ್ ಫೀಸಾಗಿ ಕೊಡಬೇಕು ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಅಂತ. ಗಿವ್ ಸಮ್ ಟೈಮ್ ಟು ವಾಸ್ಟರ್ಕಾಪ್ಸ್. ಈ ಥಿಂಕ್ ಇನ್ವರ್ಡ್ಲಿ. ಅವನು ಇಷ್ಟಾಗುತ್ತೆ ಅಷ್ಟಾಗುತ್ತೆ ಇನ್ನು ಖುಷಿಯಾಗೋಯ್ತು. ನಿಮ್ಗೆ ಎಷ್ಟು ದೇವ್ರ ವರ ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಗೆ ಎಷ್ಟು ಬೇಕು ಅಂದರೆ ನೀವು ಏನು ಕೇಳಬೇಕು ಅಂತ ಗೊತ್ತಾಗೋದೇ ಇಲ್ಲ. 1 ಲಕ್ಷ ಬೇಕಂತಾರೆ, ಇಲ್ಲ 2 ಲಕ್ಷ ಅಂತೀರಿ ಅಲ್ವಾ? ಸೊ ಅನ್ಸರ್ಟನ್ ಆಗಿ ಏನು ಹೇಳ್ತಾರೆ ಹಾಗೆ ಹೇಳ್ತಾನೆ. ಆಗ ವಾಸ್ಟರ್ಕಾಪ್ಸ್ ಒಂದು ಅಮೌಂಟ್ ಹೇಳ್ತಾರೆ, ಯು ನೀಡ್ ಟು ಪೇ ಮಿ. ವಾಸ್ಟರ್ಕಾಪ್ ಫರ್ಗೆಟ್ ಎವ್ರಿಥಿಂಗ್ ಎಲ್ಸ್. ಅಲ್ಲಿ ಏನು ನಡೀತು ಅನ್ನೋದನ್ನು ಆ ಗೆದ್ದ ಖುಷಿಯಲ್ಲಿ ಅವನು ಮರ್ತಕೋತಾನೆ. ಅಲ್ಲಿ ಏನೋ ಟ್ವಿಸ್ಟ್ ಇದೆ ಅಲ್ಲಿ. ಆ್ಯಂಡ್ ಗ್ರೀಡಿಲಿ ಕ್ಯಾಲ್ಕುಲೇಟ್ ದ ಅಮೌಂಟ್ ತೊಗೋತಾನೆ, ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೋತಾನೆ. ಆ್ಯಂಡ್ ಟೋಟಲ್ ಅಮೌಂಟ್ ಕಮ್ಸ್. ಟೋಟಲ್ ಅಮೌಂಟ್ ಎಷ್ಟಾಯ್ತು ಗೊತ್ತಾ? 6450 crowns ಆ್ಯಂಡ್ 50 ಸ್ಟೆಲ್ಲರ್. ನಮ್ಮ ರೂಪಾಯಿಗಳಲ್ಲಿ ಹೇಳೋದಾದ್ರೆ 6450 ರೂಪಾಯಿ 50 ಪೈಸೆ ಅಂತ ಹೇಳಲ್ಲ, ಆ ಥರ ಹೇಳ್ತಾರೆ. ವಿಚ್ ಇನ್ಕ್ಲೂಡೆಡ್, ಅದು ಯಾವ್ದ್ಯಾವುದು ಅನ್ನೋದನ್ನು ಹೇಳ್ತಾನೆ. ಇದು ಯಾವ್ಯಾವ್ದಕ್ಕೆ ಇಷ್ಟು ಅಮೌಂಟ್ ಅಂದಾಗ ಅವನು ಹೇಳ್ತಾನೆ, ದಿಸ್ ಮಚ್ ಈಸ್ ಟ್ಯೂಷನ್ ಫೀಸ್, ದಿಸ್ ಮಚ್ ಈಸ್ ಎಕ್ಸಾಮ್ ಫೀಸ್, ದಿಸ್ ಮಚ್ ಈಸ್ ಸರ್ಟಿಫಿಕೇಟ್ಸ್ ಫೀಸ್, ದಿಸ್ ಮಚ್ ಈಸ್ ಫಾರ್ ಡಾಕ್ಯುಮೆಂಟ್ಸ್ ಫೀಸ್, ಬುಕ್ಸ್ ಫೀಸ್, ಸ್ಟ್ಯಾಂಪ್ ಟ್ಯಾಕ್ಸಸ್ ಫೀಸ್, ಇನ್ಸಿಡೆಂಟಲ್ ಯಾವ್ದಾರು ಲ್ಯಾಬೊರೇಟ್ರಲ್ಲಿ ಯಾವ್ದಾರು ಹೊಡೆದಾಕಿದ್ರೆ ಫೈನ್ ಕಟ್ತಿರಲ್ಲ, ಈ ಥರದ್ದೆಲ್ಲ ಸ್ಟೇಷನರಿ, ನೋಟ್ಬುಕ್ ಎಲ್ಲ ಸೇರ್ಕೊಂಡಿದೆ, ಇಷ್ಟಿಷ್ಟದು ಇದನ್ನು ಕೂಡಿದಾಗ ಇಷ್ಟು ಬಂತು ಅಂತ ಹೇಳ್ಬಿಟ್ಟು. ಆಗ ದ ಮ್ಯಾಥ್ಸ್ ಮಾಸ್ಟರ್ ಚೆಕ್ಸ್ ಎವ್ರಿಥಿಂಗ್ ಇನ್ ಡೀಟೇಲ್. ಅವನು ಹೇಳಿದ್ದ ಎಲ್ಲ ಡೀಟೇಲ್ ಚೆಕ್ ಮಾಡಿದ್ರು. ಫೈಂಡ್ಸ್ ದ್ಯಾಟ್ ಯುವರ್ ಆನ್ಸರ್ ಈಸ್ ಪರ್ಫೆಕ್ಟ್. ನಿನ್ನ ಆನ್ಸರು ಪರ್ಫೆಕ್ಟ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ವಾಸ್ಟರ್ಕಾಪ್ಸ್, ದಟ್ ಈಸ್ ಯುವರ್ ಡಿಫಿಕಲ್ಟ್ ಕ್ವಶನ್. ಈಗ ನಾನು ಕೇಳಿದ್ನಲ್ಲ, ಇದೇನೇ ಡಿಫಿಕಲ್ಟ್ ಕ್ವಶನ್. ಮೊದಲು ಕೇಳಿದ್ದು ಈಸಿಯೆಸ್ಟ್ ಕ್ವಶನ್, ಈಗ ಕೇಳಿದ್ನಲ್ಲ ಡಿಫಿಕಲ್ಟ್ ಕ್ವಶನ್. ಸೊ ನೀನು ಡಿಫಿಕಲ್ಟ್ ಕ್ವಶನ್ಗೆ ಪರ್ಫೆಕ್ಟಾಗಿ ಆನ್ಸರ್ ಮಾಡಿದ್ಮೇಲೆ ಯು ಆರ್ ವೆರಿ ಪರ್ಫೆಕ್ಟ್. ಯು ಆರ್ ಆಲ್ಸೋ ಗೆಟ್ ಗುಡ್ ಗ್ರೇಡ್ ಇನ್ ಮ್ಯಾಥಮೆಟಿಕ್ಸ್. ಹಾಗಾಗಿ ನಿನಗೆ ರೀಫಂಡ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಟ್ವಿಸ್ಟ್ ಆಯಿತು, ವಾಸ್ಟರ್ಕಾಪ್ಸ್ಗೆ ಹೇಳಿದ್ದ ಅವನು 2 ಕ್ವಶನ್ ಕೇಳ್ತೀನಿ ಅಂತ, 2ನೇ ಕ್ವಶನ್ನೇ ಇದು ಅಂತ ಅವ್ನಿಗೆ ಗೊತ್ತಾಗಲಿಲ್ಲ. ಇನ್ನೊಂದು ಕ್ವಶನ್ ಬಗ್ಗೆ ಮರ್ತ್ಕೊಬಿಟ್ಟ. ಆ ಕ್ವಶನ್ನೇ ಇದು. ಇದರಲ್ಲಿ ಆನ್ಸರ್ ಮಾಡಿದ್ರೆ ಪರ್ಫೆಕ್ಟಾಗಿ ಆನ್ಸರ್ ಬಂದಿದೆ. ಆನ್ಸರ್ ಪರ್ಫೆಕ್ಟ್ ಬಂದಮೇಲೆ ನೀನು ಹೇಗೆ ಡೆಲ್ ಸ್ಟೂಡೆಂಟ್ ಆಯ್ತೀಯಾ? ಯು ಆರ್ ನಾಟ್ ಗುಡ್ ಫಾರ್ ನಥಿಂಗ್, ಯು ಆರ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್.
ಅಂತ ಹೇಳ್ತಾನೆ. ಆಗ ಎವ್ರಿ ಒನ್ ಫೆಲ್ಟ್ ರಿಲೀವ್ಡ್, ಎಲ್ರಿಗೂ ರಿಲ್ಯಾಕ್ಸ್ ಆಯಿತು. ಹಾಗಾಗಿ ಹೌ ಮಚ್ ಐ ರೀಫಂಡ್ ಶುಡ್ ಬಿ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಡಿಕ್ಲೇರ್ಸ್ ವಾಸರ್ ರಿಯಲಿ ಗುಡ್ ಇನ್ ಮ್ಯಾಥಮೆಟಿಕ್ಸ್. ಸೊ ಲೇಟರ್ ಪ್ರಿನ್ಸಿಪಾಲ್ ಕಾಲ್ಡ್ ಔಟ್ ಫಾರ್ ಇಸ್ ಸರ್ವೆಂಟ್ನ ಕರೀತಾರೆ. ಸರ್ವೆಂಟ್ ಹೇಳ್ತಾನೆ, ಯು ಆರ್ ಆಲ್ ಈ ಗೆಟ್ ವೆರಿ ಗುಡ್ ಸ್ಕೋರ್ ಇನ್ ಆಲ್ ದ ಸಬ್ಜೆಕ್ಟ್. ಪ್ರಿನ್ಸಿಪಾಲ್ ಆಫರ್ ಸ್ಟಾಫ್ಸ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾರೆ, ಎಸ್ಪೆಷಲಿ ಫಾರ್ ಮ್ಯಾಥಮೆಟಿಕ್ಸ್ ಟೀಚರ್ಗೆ. ಫೈನಲಿ ಮಾಸ್ಟರ್ಸ್ ಗ್ಯಾದರ್. ಆಗ ಪ್ರಿನ್ಸಿಪಾಲ್ ಹೇಳ್ತಾನೆ, ಕರೆದ್ಬಿಟ್ಟು ಸರ್ವೆಂಟ್ಗೆ ಹೇಳ್ತಾನೆ, ರಿಮೂವ್ ದ ಆಬ್ಜೆಕ್ಟ್, ಈ ವಸ್ತುವನ್ನು ಆಚೆ ಬಿಸಾಕಿ ಅಂತಾನೆ. ಯಾರಿಗೆ? ದಟ್ ಇಂಡಿಕೇಟ್ಸ್ ವಾಸರ್ ಕಾಪ್ಸ್. ಹಾಗಾಗಿ ಇಂಥ ಒಂದು ಡಿಫಿಕಲ್ಟ್ ಸಿಚುಯೇಷನ್ನ ಮ್ಯಾಥಮೆಟಿಕ್ಸ್ ಟೀಚರ್ ತುಂಬ ಕ್ಲೆವರಾಗಿ ಹ್ಯಾಂಡಲ್ ಮಾಡ್ತಾರೆ. ದಿಸ್ ಈಸ್ ದ ಎಂಡಿಂಗ್ ಆಫ್ ದ ಒನ್ ಆಕ್ ಪ್ಲೇ ಬೈ ಫ್ರಿಡ್ಜ್ ಕರಂತಿ. ಇನ್ ದಿಸ್ ವೇ ಪ್ರಿನ್ಸಿಪಾಲ್ ಥ್ಯಾಂಕ್ಸ್ ಇಸ್ ಸ್ಟಾಫ್ ಫಾರ್ ದೇರ್ ಕೋಆಪರೇಷನ್ ಟು ಸಾಲ್ವ್ ದ ಪ್ರಾಬ್ಲಮ್ ಕ್ಲೆವರ್ಲಿ. ದಿಸ್ ಆರ್ ಆಲ್ ಅಬೌಟ್ ಸ್ಟೋರಿ. ಸೊ ನಿಮಗೆ ಎಕ್ಸಾಮಿನೇಷನ್ ಹೇಗಿರುತ್ತೆ? 10 ಮಾರ್ಕ್ಸ್ದು ಕ್ವಶನ್ಸ್ 2 ಇರುತ್ತೆ, 5 2 ಇರುತ್ತೆ. ನೀವು ಬರೀಬೇಕು ಅದನ್ನು. 3 ಕ್ವಶನ್ಸಲ್ಲಿ 1 ಚಾಯ್ಸ್ ಇರುತ್ತೆ. ಎಗೇನ್ 4 ಕ್ವಶನ್ಸಲ್ಲಿ 5 ಅದರಲ್ಲಿ 2 ಬರೀಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇಡೀ ಲಮ್ಸಮ್ ಸ್ಟೋರಿದು 1 ಕ್ವೆಶನ್ಸ್ಗೆ ನಾನು ಇಲ್ಲಿ ಗುರ್ತಾಕಿದ್ದೀನಿ, ನಂಬರ್ಗಳು ಹಾಕಿದ್ದೀನಿ, ನೀಟಾಗಿ ಗಮನಿಸ್ಕೊಡಿ. ಎಗೇನ್ ಪ್ರತಿಯೊಬ್ಬರು ಹೇಗೆ ಸಾಲ್ವ್ ಮಾಡಿದ್ರು ಅಂತ 5 ಮಾರ್ಕ್ಸಿಗೆ ಕೇಳೋ ಚಾನ್ಸ್ ಇರುತ್ತೆ. ಅದರಲ್ಲಿ ನನ್ನ ಗೆಸ್ಸು ಇಡೀ ಓಲ್ ಸ್ಟೋರಿ ಒಂದು 10 ಮಾರ್ಕ್ಸ್ ಕ್ವಶನ್. ಮ್ಯಾಥಮೆಟಿಕ್ಸ್ ಟೀಚರ್ದು ಮೇನ್ ರೋಲ್ ಇದೆ ಅವ್ರದ್ದು, ಹಾಗಾಗಿ ಅವ್ರು 2 ಎಕ್ಸಾಕ್ಟಾಗಿ ಬಂದೇ ಬರುತ್ತೆ. ರಿಮೈನಿಂಗ್ 5 ಕ್ವಶನ್ಸ್ಗೆ ಹಿಸ್ಟ್ರಿ ಟೀಚರ್, ಜಾಗ್ರಫಿ ಟೀಚರ್, ಫಿಸಿಕ್ಸ್ ಟೀಚರ್ದು ಖಂಡಿತ ಇದ್ದೇ ಇರುತ್ತೆ. ಸೊ ಹಾಗಾಗಿ ಓಲ್ ಆ್ಯಂಡ್ ಸೋಲ್ ನೀವು ಇಡೀ ನೋಟ್ಸನ್ನು ಓದಬೇಕು. ಗೊತ್ತಾಯ್ತಿದೆಯಾ? ಅರ್ಥ ಆಗಿದೆಯಾ? ಯು ಹ್ಯಾವ್ ಎನಿ ಡೌಟ್ಸ್?